ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 28, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ CSATಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಫಿಕಲ್ಟೀಸನ್ನು ನಾವೆಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ. ಸೊ CSATಗೋಸ್ಕರ ಒಂದು ಕೋರ್ಸನ್ನು ಡಿಸೈನ್ ಮಾಡಿದ್ದಾರೆ. ಈ ಒಂದು ಕೋರ್ಸ್ಗೆ ರಿಲೇಟೆಡ್ ಇರುವಂತಹ ಶೆಡ್ಯೂಲ್ ಏನಾದರೂ ಬೇಕಿದ್ರೆ ಅಥವಾ 45 ಡೇಸಲ್ಲಿ ಇದನ್ನು ಯಾವ ರೀತಿಯಾಗಿ ಕಂಪ್ಲೀಷನ್ ಮಾಡ್ತಾರೆ ಅನ್ನುವಂಥ ಡೌಟ್ ಏನಾದರೂ ಇದ್ದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಪ್ರೋಗ್ರಾಮ್ ಬಗ್ಗೆ ಪ್ರಾಪರ್ ಮಾಹಿತಿ ಬರುತ್ತೆ. ಅಥವಾ ನಿಮ್ಮ ಒಂದು ಪ್ರಿಪ್ರೇಷನಲ್ಲಿ ಏನಾದರೂ ನೀವು ಯಾವ ರೀತಿಯಾಗಿ ಅಪ್ರೋಚನ್ನು ಮಿಸ್ ಮಾಡ್ತಾ ಇದ್ದೀರಿ ಅನ್ನುವಂಥ ಡೌಟ್ ಇದ್ದರೆ ಓರಿಯಂಟೇಷನನ್ನು ಅಟೆಂಡ್ ಆಗಿ. ಆ್ಯಕ್ಚುಲಿ ಆಗಸ್ಟ್ 1ನೇ ತಾರೀಕೆ ನಿಮಗೆ ಓರಿಯಂಟೇಷನ್ ಇದೆ 11 o'clockಗೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಸಹ ಡೈರೆಕ್ಟಾಗಿ ಬಸವರಾಜ್ ಸರ್ ಜೊತೆ ಕ್ಲಾರಿಫಿಕೇಷನನ್ನು ಮಾಡ್ಕೋಬೋದು. ಇಲ್ಲ ನಿಮಗೆ ಕೋರ್ಸ್ ಬೇಕು, ಡೈರೆಕ್ಟಾಗಿ ಜಾಯ್ನ್ ಆಗ್ತೀನಿ ಅನ್ನುವಂಥ ಇಚ್ಛೆ ಇದ್ದರೆ ಕೊಟ್ಟಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಎನ್ರೋಲ್ಮೆಂಟನ್ನು ಮಾಡ್ಕೋಬೋದು. ಇನ್ನೂ ಏನೇ ಡೌಟ್ ಇದ್ದರೂ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ಸ್ ಪವರ್ ಆಫ್ ಅರೆಸ್ಟ್ ರೇಡ್ ಅಂಡರ್ PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಿನ್ನೆ ಆರ್ಟಿಕಲ್ಸನ್ನು ನೋಡಿದ್ದೀವಲ್ಲ, ಅದರ ಒಂದು ಅಪ್ಡೇಷನ್ ಅಷ್ಟೇ. ಇಲ್ಲಿ ಸುಪ್ರೀಂ ಕೋರ್ಟು ಮನಿ ಲಾಂಡರಿಂಗಲ್ಲಿ ಮಾಡಿರುವಂತಹ ಕೆಲವೊಂದಿಷ್ಟು ಬದಲಾವಣೆಯನ್ನು ಸಪೋರ್ಟ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಬೇಸಿಕಲಿ ಈ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಇರ್ಬೋದು ಹಾಗೂ ಗೌರ್ಮೆಂಟ್ ಇರ್ಬೋದು, PMLA ನಡಿನಲ್ಲಿ ಕೆಲವೊಂದಿಷ್ಟು ಪವರನ್ನು ಕೊಟ್ಟಿದ್ದಾರೆ. ಸೊ ಅರೆಸ್ಟ್ ಮಾಡೋದಾಗಲಿ, ರೇಡ್ ಮಾಡೋದಾಗಲಿ, ಬೇಲನ್ನು ಕೊಡುವೊಂದು ನಿಟ್ಟಿನಲ್ಲಿ ಇಂಪಾಸಿಬಲ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡೋದಾಗಲಿ, ಅಥವಾ ಬೇಲನ್ನು ಕೊಡಲಿಲ್ಲ ಅಂತಂದರೆ ಅದನ್ನು ಇಲ್ಲೀಗಲ್ ಆಗಿ ಕನ್ಸಿಡರ್ ಮಾಡುವಂತಿಲ್ಲ. ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಟೆರರಿಸ್ಟ್ ಆ್ಯಕ್ಟಿವಿಟೀಸನ್ನು ನಾವು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ಪ್ರೊಸೆಸನ್ನು ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಬೇಲನ್ನು ತುಂಬ ಎಕ್ಸೆಪ್ಷನಲ್ ಕಂಡೀಷನಲ್ಲಿ ನೋಡ್ಬೋದು, ಇಲ್ಲೀಗಲ್ ಆಗಿ ಇಲ್ಲಿ ಕನ್ಸಿಡರ್ ಮಾಡುವಂತಿಲ್ಲ ಆಗಲಿ. ಮತ್ತು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೆಕ್ಷನ್ 24 ನಡಿನಲ್ಲಿ ರಿವರ್ಸ್ ಬರ್ಡನ್ ಪ್ರೂಫ್ ಅಂತ ಹೇಳಿದ್ದಾರೆ. ಏನು ಹಂಗಂದರೆ ಇದು ಇಂಪಾರ್ಟೆಂಟು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಇದು ಡ್ರಾಸ್ಟಿಕ್ ಚೇಂಜ್ ಇರೋದ್ರಿಂದ ಇದ್ರ ಮೇಲೆ ಕ್ವಶನ್ಸನ್ನು ಸ್ಟೇಟ್ಮೆಂಟ್ ವೈಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಬರ್ಡನ್ ಅನ್ನುವಂಥದ್ದನ್ನು ಇವಾಗ ಅಕ್ಯೂಸ್ಡ್ ಪರ್ಸನ್ ಮೇಲೆ ಹಾಕಲಾಗಿದೆ, ರ್ಯಾದರ್ ದೆನ್ ಪ್ರೊಸಿಕ್ಯೂಷನ್ ಅನ್ನುವಂಥದ್ದನ್ನು ಈ ಸ್ಟೇಟ್ಮೆಂಟನ್ನು ನಾವಿಲ್ಲಿ ನೋಡ್ಬೋದು. ಸೊ ಒಬ್ಬ ವ್ಯಕ್ತಿಯನ್ನು ಮನಿ ಲಾಂಡ್ರಿಂಗ್ ನಡಿನಲ್ಲಿ ಅಕ್ಯೂಸ್ಡ್ ಅಂತ ಡಿಸೈಡ್ ಮಾಡುವಾಗ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಪರ್ಟಿಕ್ಯುಲರ್ ಏಜೆನ್ಸಿ ಇರ್ಬೋದು, ಅವರು ಇವತ್ತು ಡಿಸೈಡ್ ಮಾಡಬೇಕು ಇವರು ಅಪರಾಧಿ ಅಥವಾ ಇವರು ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತಂದಾಗ ಪ್ರಾಪರ್ ಆಗಿರುವಂಥ ಒಂದು ಸಾಲಿಡ್ ಪ್ರೂಫನ್ನು ಇಟ್ಕೋಬೇಕು. ಆ ಒಂದು ಪ್ರೂಫ್ನಿಂದ ಅವರನ್ನು ಅಕ್ಯೂಸ್ಡ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಸಾಧ್ಯ ಇತ್ತು ಮೊದಲು. ಆದರೆ ಇವಾಗ ಏನು ಬದಲಾವಣೆ ಅಂತಂದರೆ ಈ ಒಂದು ಬರ್ಡನ್ನು ಇವಾಗ ಪ್ರಾಸಿಕ್ಯೂಷನ್ಗೆ ಇಲ್ಲ, ಯಾವುದೇ ಒಂದು ಏಜೆನ್ಸಿಗೆ ಇಲ್ಲ. ಇವತ್ತು ಒಬ್ಬ ವ್ಯಕ್ತಿಗೆ ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ನೀವು ತೊಡಗಿದ್ದೀರಾ ಅಂತ ಹೇಳಿದಾದ್ಮೇಲೆ ಅವರೇ ಪ್ರೂವ್ ಮಾಡಬೇಕು, ನಾನು ಇನೋಸೆಂಟ್ ಇದ್ದೀನಿ, ನಾನು ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ಮಾಡಿಲ್ಲ ಮನಿ ಲಾಂಡ್ರಿಂಗ್ ರಿಲೇಟೆಡ್ ಇರುವಂತೆ, ಅಥವಾ ಈ ಒಂದು ಪ್ರಾಸಿಕ್ಯೂಷನ್ ಏಜೆನ್ಸಿ ಅವ್ರ ಮೇಲೆ ಹಾಕಿರುವಂತಹ ಅಪರಾಧವನ್ನು ಅವರೇ ಪ್ರೂವ್ ಮಾಡಬೇಕು, ತಾನು ಅಪರಾಧಿ ಅಲ್ಲ ಅನ್ನೋದನ್ನು ಅವರೇ ಪ್ರೂವ್ ಮಾಡಬೇಕು ಅನ್ನೋದನ್ನು ಈ ಒಂದು ಹೊಸ ಲಾ ನಡಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಇಂಪಾರ್ಟೆಂಟು, ಇದನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹಾಗೂ ಅದರ್ ಪ್ರೊವಿಷನ್ಸ್ ಅಂತಂದರೆ FIR ಹಾಕಲೇಬೇಕು ಅನ್ನುವಂಥ ಮ್ಯಾಂಡೇಟರಿ ಪ್ರೊವಿಷನ್ನು ಇಲ್ಲಿ ಇಲ್ಲ. ಬೇಲ್ ಬಗ್ಗೆ ನಾವು ನೋಡಿದ್ದೀವಿ, ಅದು ಸಹ ಮ್ಯಾಂಡೇಟರಿ ಇಲ್ಲ ಅಥವಾ ಇಲ್ಲಿಗಲ್ ಆಗಿ ನಾವು ಕನ್ಸಿಡರ್ ಮಾಡೋದಿಲ್ಲ ಅನ್ನುವಂಥದ್ದು. ಹಾಗೂ ಅಕ್ಯೂಸ್ಡ್ ಪರ್ಸನ್ನು ಇವತ್ತು ತನ್ನ ಒಂದು ಪ್ರಾಪರ್ಟಿಯನ್ನು ರಿಫ್ಲೆಕ್ಟ್ ಮಾಡಬೇಕು, ಎಷ್ಟಿದೆ ಅನ್ನುವಂಥ ಒಂದು ಅಟ್ಯಾಚ್ಮೆಂಟನ್ನು ತೋರಿಸ್ಬೇಕು. ಇದರಿಂದ ಸ್ಟೇಟ್ನ ಒಂದು ಇಂಟ್ರೆಸ್ಟು ರಿಫ್ಲೆಕ್ಷನ್ ತೋರಿಸ್ದಂಗೆ ಆಗುತ್ತೆ, ಹಾಗೂ ಅಕ್ಯೂಸ್ಡ್ ಪರ್ಸನ್ನು ಸಹ ತನ್ನ ಒಂದು ಇನೋಸೆನ್ಸಿಯನ್ನು ಪ್ರೂಫ್ ಮಾಡಲಿಕ್ಕೆ ಒಂದು ಪ್ರಾಪರ್ ಆಗಿರುವಂಥ ಪ್ಲ್ಯಾಟ್ಫಾರ್ಮನ್ನು ಅಥವಾ ಬ್ಯಾಲೆನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಬಹುಮುಖ್ಯವಾಗಿ ಈ ಒಂದು ಟಾಪಿಕನ್ನು GS ಪೇಪರ್ 3 ನಡಿನಲ್ಲಿ ಮನಿ ಲಾಂಡರಿಂಗಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಂಪಾರ್ಟೆಂಟ್ ಪ್ರೊವಿಷನ್ಸ್ಗಳು ಯಾವ್ಯಾವಿದಾವೆ ಅನ್ನೋದನ್ನು ನಾವಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅಚೀವ್ಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿನಲ್ಲಿ, ಅದರಲ್ಲೂ ಹ್ಯೂಮನ್ ಜಿಯೋಗ್ರಫಿಗೆ ಬಂದಾಗ ಪಾಪ್ಯುಲೇಷನ್ ಟಾಪಿಕ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ, ಎಲ್ಲ ಸ್ಟೇಟ್ಸ್ಗಳಲ್ಲಿ ಮತ್ತು ಯೂನಿಯನ್ ಟೆರಿಟರೀಸಲ್ಲಿ ಇವತ್ತು ಟೋಟಲ್ ಫರ್ಟಿಲಿಟಿ ರೇಟು 2.1ಗೆ ರೀಚ್ ಆಗಿದೆ ಅನ್ನೋದನ್ನು ಇವತ್ತು ಮಿನಿಸ್ಟರ್ ಹೇಳಿರೋದನ್ನು, ಅದರಲ್ಲೂ ನ್ಯಾಷನಲ್ ಲೆವೆಲಲ್ಲಿ ನಡೆದಿರುವಂತಹ ಫ್ಯಾಮಿಲಿ ಪ್ಲಾನಿಂಗ್ ಸಮಿಟ್ನಲ್ಲಿ ಇದನ್ನು ಎಂಫಸೈಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇವಾಗ ಎಕ್ಸಾಮಿನೇಷನ್ ವ್ಯೂವಲ್ಲಿ 2 ಟರ್ಮಿನಾಲಜೀಸನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಏನು, ಹಾಗೂ ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅಂತ ಹೇಗೆ ಕನ್ಸಿಡರ್ ಮಾಡ್ತಾರೆ. ಇವಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ನಾವು ನೋಡಿದಾಗ ನಮ್ಮ ಒಂದು ಟೋಟಲ್ ಫರ್ಟಿಲಿಟಿ ಅಥವಾ ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ರೇಟು 2.0 ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ಟೋಟಲ್ ಫರ್ಟಿಲಿಟಿ ರೇಟು 2.1 ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು.
ಸೊ ನಾವು ಆನ್ಸರನ್ನು ಬರೆಯುವಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೇಳಿರುವಂಥ ಡೇಟಾವನ್ನು ಸಹ ಈಸಿಯಾಗಿ ಕೊಡ್ಬೋದು. ಇವಾಗ ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಏನು? ಒಬ್ಬ ಮಹಿಳೆ ತನ್ನ ಒಂದು ರಿಪ್ರೊಡಕ್ಟಿವ್ ಏಜಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆಯಲ್ಲ, ಅದನ್ನು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಸೊ ಎವರೇಜನ್ನು ತೆಗೆದುಕೊಂಡಾಗ ನಮ್ಮ ದೇಶದಲ್ಲಿ ಇವಾಗ 2.1 ಅಥವಾ ಅದಕ್ಕಿಂತಲೂ ಕಡಿಮೆ ಇದೆ ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅನ್ನುವಂಥ ಟರ್ಮನ್ನು ಯಾವಾಗ ಯೂಸ್ ಮಾಡ್ತಾರೆ? ಇವಾಗ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ ಪಾಪ್ಯುಲೇಷನ್ನು ಸ್ಟೇಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಈ ಒಂದು ಪಾಪ್ಯುಲೇಷನ್ ಅಥವಾ ಈ ಒಂದು ಜನ್ರೇಷನ್ ಇವಾಗ 2.1 ಬರ್ತ್ ರೇಟನ್ನು ಹೊಂದಿದೆ. ಇದರಿಂದ ನೆಕ್ಸ್ಟ್ ಜನ್ರೇಷನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಸೈಜು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮೊದಲಿರೋದನ್ನೇ ಇಲ್ಲಿ ರಿಪ್ಲೇಸ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಬೇಸಿಕಲಿ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಪಾಪ್ಯುಲೇಷನ್ ಸ್ಟೇಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೇಮ್ ಕೈಂಡ್ ಆಫ್ ಪಾಪ್ಯುಲೇಷನನ್ನು ರಿಪ್ಲೇಸ್ ಮಾಡುವಂಥ ಒಂದು ಕಂಡೀಷನನ್ನು ನೋಡೋದೇ ನಾವು ಎಕ್ಸಾಕ್ಟ್ಲಿ ರಿಪ್ಲೇಸ್ಮೆಂಟ್ ಲೆವೆಲ್ ಫರ್ಟಿಲಿಟಿ ಅಂತ ಕರಿತಾ ಇದ್ದೀವಿ. ಈ ಒಂದು ಕಂಡೀಷನನ್ನು ನಾವು ರೀಚ್ ಮಾಡಿದ್ದೀವಿ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಟರ್ಮಿನಾಲಜಿ ಮೇಲೆ ಗಮನ ಇರಬೇಕು. ಇನ್ನು ಮೇನ್ಸಲ್ಲಿ ನಾವು ಕೆಲವೊಂದಿಷ್ಟು ಆನ್ಸರನ್ನು ಕೊಡುವಾಗ, ಪಾಪ್ಯುಲೇಷನ್ ಗ್ರೋತ್ ಬಗ್ಗೆ ಮಾತಾಡುವಾಗ ಈ ಒಂದು ರೇಟನ್ನು ಅಥವಾ ಫ್ಯಾಕ್ಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ದ ಪೂರ್ ಸ್ಟೇಟ್ ಆಫ್ ಇಂಡಿಯಾಸ್ ಫಿಸ್ಕಲ್ ಫೆಡರಲಿಸಮ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಎಂಫಸೈಸ್ ಮಾಡಿರುವಂತಹ ಇನ್ಫಾರ್ಮೇಷನ್ ಅಂತಂದರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟು ಹೆಚ್ಚು ರಿಫಾರ್ಮ್ಸನ್ನು ಈ ಒಂದು ಫಿಸ್ಕಲ್ ಪಾಲಿಸಿ ನಡಿನಲ್ಲಿ ತರೋದ್ರ ಮುಖಾಂತರ ಇವಾಗ ಸ್ಟೇಟ್ ಗೌರ್ಮೆಂಟ್ ಮೇಲೆ ಇರ್ತಕ್ಕಂಥ ಒಂದು ಅಟಾನಮಿ ಕಡಿಮೆ ಆಗ್ತಾ ಇದೆ. ಸೊ ಮೋರ್ ಸೆಂಟ್ರಲೈಸೇಷನ್ ಆಗ್ತಕ್ಕಂಥ ಒಂದು ಪವರು ಇವತ್ತು ನಮ್ಮ ಒಂದು ಫೆಡರಲಿಸಮ್ ಸ್ಟ್ರಕ್ಚರ್ಗೆ ಯಾವ ರೀತಿಯಾಗಿ ಹಾರ್ಮ್ ಮಾಡ್ತಾ ಇದೆ, ಈ ಒಂದು ಬ್ಯಾಲೆನ್ಸನ್ನು ಇಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಆರ್ಟಿಕಲಲ್ಲಿ ಗಮನ ಹರಿಸಬೇಕು. ಸೊ ಈ ಒಂದು ಆರ್ಟಿಕಲು ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಆದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೇನಾದರೂ ಕ್ರಿಟಿಕಲಿ ಅನಲೈಸ್ ಮಾಡಿ ಅನ್ನುವಂಥ ಒಂದು ಕ್ವಶನ್ ಕೇಳಿದಾಗ ಈಸಿಯಾಗಿ ನಾವು ಈ ಒಂದು ಅನಲಿಟಿಕಲ್ ವ್ಯೂವನ್ನು ನಾವು ತೆಗೆದುಕೊಳ್ಬೋದು. ಮೊದಲೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಒಪಿನಿಯನ್ನ ಪ್ರಕಾರ ಅಥವಾ ಅವರ ಒಂದು ಕಾಷನ್ ಯಾವ ರೀತಿಯಾಗಿತ್ತು ಅಂದರೆ, ನಾವು ರಾಜಕೀಯ ಕ್ಷೇತ್ರದಲ್ಲಿ ಸಮಾನತೆಯನ್ನು ಹೊಂದುತ್ತೀವಿ, ಪೊಲಿಟಿಕ್ಸಲ್ಲಿ ನೋಡಿದಾಗ ಇಕ್ವಾಲಿಟಿ ಅನ್ನೋದಿರುತ್ತೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ಆರ್ಥಿಕವಾದ ಬೆಳವಣಿಗೆ ಇರ್ಬೋದು ಅಥವಾ ಸಾಮಾಜಿಕವಾದ ಬೆಳವಣಿಗೆ ಏನಿರುತ್ತಲ್ಲ, ಅಲ್ಲಿ ನಾವು ಅಸಮಾನತೆಯನ್ನು ಹೊಂದಿರ್ತೀವಿ. ಈ ಒಂದು ಕಾನ್ಫ್ಲಿಕ್ಟಿಗೆ ಸಂಬಂಧಪಟ್ಟಂತೆ ನಾವು ಅಟೆನ್ಷನನ್ನು ಕೊಡಬೇಕು. ಅಂದಾಗ ಮಾತ್ರ ನಮ್ಮ ಒಂದು ಡೆಮೋಕ್ರಸಿಯನ್ನು ಅಥವಾ ಪ್ರಜಾಪ್ರಭುತ್ವದ ಒಂದು ಸ್ಟ್ರಕ್ಚರನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಹಾಗೂ ಇಲ್ಲಿ ಬೇಸಿಕಲಿ ಸೆಂಟ್ರಲೈಸ್ಡ್ ಪವರ್, ಅದರಲ್ಲೂ ಫಿಸಿಕಲ್ ಪವರ್ ಯಾವ ರೀತಿಯಾಗಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಕಂಟ್ರೋಲಿಗೆ ಬರ್ತಾ ಇದೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಈ ರೀತಿಯಾದಂತಹ ಪವರನ್ನು ಕೊಡೋದಾಗಲಿ ಅಥವಾ ಸೆಂಟ್ರಲೈಸೇಷನ್ ಕಂಡೀಷನ್ನ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡೋದನ್ನು ನಮ್ಮ ಸಂವಿಧಾನದಲ್ಲಿ ಯಾಕೆ ಪ್ರೊವೈಡ್ ಮಾಡಿದ್ದಾರೆ? ಸೊ ಇದಕ್ಕೊಂದು ಕಾರಣ ಇರಬೇಕಲ್ಲ. ಪ್ರತಿಯೊಂದು ರಾಜ್ಯದಲ್ಲಿ ತನ್ನದೇ ಆದಂತಹ ತೊಂದರೆಗಳಿರ್ತವೆ. ಅಂದರೆ ಪ್ರಾದೇಶಿಕವಾಗಿ ನಾವು ನೋಡಿದಾಗ ಅಸಮಾನತೆ ಇದ್ದೇ ಇರುತ್ತೆ. ಒಂದು ಸ್ಟೇಟಲ್ಲಿ ಇವಾಗ ಡ್ರಾಟ್ ಇದ್ದಾಗ ಅಥವಾ ಬರಗಾಲ ಇದ್ದಾಗ ಇನ್ನೊಂದು ಸ್ಟೇಟಲ್ಲಿ ಫ್ಲಡ್ ಇರುತ್ತೆ. ಅಥವಾ ಕೆಲವೊಂದಿಷ್ಟು ರಾಜ್ಯಗಳು ಇವಾಗ ಹಿಂದುಳಿದಿರುವಂತಹ ಒಂದು ಕಂಡೀಷನ್ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಪ್ರಾಪರಾಗಿ ಎಲ್ಲ ಸ್ಟೇಟ್ಗಳಿಗೂ ಸಹ ಒಂದು ಎಕ್ಸಿಕ್ಯೂಷನನ್ನು ಕೊಡಬೇಕು, ಸೆಂಟ್ರಲೈಸ್ಡ್ ಒಂದು ಅಡ್ಮಿನಿಸ್ಟ್ರೇಷನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂವಿಧಾನಾತ್ಮಕವಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚು ಪವರ್ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದರೆ ಇವಾಗಿನ ಸಂದರ್ಭದಲ್ಲಿ ಈ ಒಂದು ಇನ್ಹೆರಿಟೆಡ್ ಪವರನ್ನು ಸೆಂಟ್ರಲ್ ಗೌರ್ಮೆಂಟು ಮಿಸ್ಯೂಸ್ ಮಾಡ್ಕೋತಾ ಇದೆ ಅನ್ನೋದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಯಾವ್ಯಾವ ರಿಫಾರ್ಮ್ಸ್ಗಳನ್ನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ GST ರಿಫಾರ್ಮ್ಸನ್ನು ನಾವು ನೋಡ್ಬೋದು. ಸೊ GST ರಿಫಾರ್ಮ್ಸ್ ನಡಿನಲ್ಲಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ಸ್ಗಳು ಇವತ್ತು ತಮ್ಮ ಒಂದು ಟ್ಯಾಕ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದರ್ಥದಲ್ಲಿ ಸರೆಂಡರ್ ಮಾಡಿರುವಂತೆ. ಸೊ ಇದರಿಂದಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಬರ್ತಕ್ಕಂಥ ಒಂದು ರೆವೆನ್ಯೂ ಕಡಿಮೆ ಆಗಿದೆ. ಇವಾಗಿನ ಪರಿಸ್ಥಿತಿಯಲ್ಲಿ ಇವಾಗ ಸ್ಟೇಟ್ ಗೌರ್ಮೆಂಟ್ನ ಒಂದು ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ, ಆದರೆ ರೆವಿನ್ಯೂ ಸಹ ಇನ್ಕ್ರೀಸ್ ಆಗ್ತಾನೇ ಇಲ್ಲ. ಅದರ ತಕ್ಕಂಗೆ ಇವಾಗ ರೆವಿನ್ಯೂ ಇಲ್ಲ ಅನ್ನುವಂಥದ್ದು. ಹೆಚ್ಚು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಇರ್ಬೋದು, ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಏಜೆನ್ಸಿಗಳಂತಂದಾಗ ಸ್ಟೇಟ್ ಗೌರ್ಮೆಂಟ್ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಫ್ಲ್ಯಾಗ್ಶಿಪ್ ಸ್ಕೀಮ್ ಇದ್ದರೂ ಸಹ ಇದನ್ನು ಸ್ಟೇಟ್ ಗೌರ್ಮೆಂಟ್ ಇವಾಗ ಪರ್ಟಿಕ್ಯುಲರ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಗೌರ್ಮೆಂಟ್ ಸ್ಕೀಮ್ ನಡಿನಲ್ಲಿ ನಾವು ಬೇಸಿಕಲಿ ಎರಡು ರೀತಿಯಾದಂತಹ ಸ್ಕೀಮ್ಸನ್ನು ನೋಡ್ತೀವಿ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಹಾಗೂ ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದಾಗ ಕಂಪ್ಲೀಟ್ ಫಂಡಿಂಗ್ ಏನಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಫಂಡಿಂಗ್ ಇರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಶೇರ್ ಮಾಡ್ತಕ್ಕಂಥ ಒಂದು ಕಂಡೀಷನನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಫ್ಲ್ಯಾಗ್ಶಿಪ್ ಸ್ಕೀಮ್ ಅಂತಂದಾಗ ಕಂಪಲ್ಸರಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಬ್ಜೆಕ್ಟಿವನ್ನು ಇಟ್ಕೊಂಡು ಇವಾಗ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಇವಾಗ ಮಾಡಿರುವಂಥ ಸ್ಕೀಮ್ ಆಗಿ ನಾವು ಕನ್ಸಿಡರ್ ಮಾಡುವಂಥದ್ದು. ಅಂದರೆ ನ್ಯಾಷನಲ್ ಆಬ್ಜೆಕ್ಟಿವ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಫ್ಲ್ಯಾಗ್ಶಿಪ್ ಸ್ಕೀಮ್ ನಡಿನಲ್ಲಿ. ಈ ಎಲ್ಲ ಒಟ್ಟಾರೆ ಸ್ಕೀಮ್ಸನ್ನು ಇವತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ ಏಜೆನ್ಸಿಗಳು
ಏಜೆನ್ಸಿಗಳಂತಂದರೆ ಸ್ಟೇಟ್ ಗೌರ್ಮೆಂಟು. ಸೊ ಈ ರೀತಿಯಾಗಿ ಸ್ಟಾರ್ಟಿಂಗ್ ಪ್ಯಾರಾಗ್ರಾಫಲ್ಲಿ ನಮಗೆ GSTಗೆ ಸಂಬಂಧಪಟ್ಟಂತೆ ಹೇಗೆ ಒಂದು ಟ್ಯಾಕ್ಸ್ನ ರೆವಿನ್ಯೂ ಇವತ್ತು ಸ್ಟೇಟ್ ಗೌರ್ಮೆಂಟ್ಗೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಮೊದಲು ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಈ ಒಂದು ಸೆಂಟ್ರಲೈಸ್ಡ್ ಫಿಸಿಕಲ್ ಪಾಲಿಸಿ ಇವತ್ತು ಸಾಕಷ್ಟು ಬದಲಾವಣೆಯನ್ನು ನಮ್ಮ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮಲ್ಲಿ ತಂದಿದೆ. 2014ರಲ್ಲಿ ಪ್ಲಾನಿಂಗ್ ಕಮಿಷನ್ ಅಥವಾ ಯೋಜನಾ ಆಯೋಗವನ್ನು ಅಬಾಲಿಷನ್ ಮಾಡಿರೋದನ್ನು ನಾವು ನೋಡ್ಬೋದು. ಪ್ಲಾನಿಂಗ್ ಕಮಿಷನನ್ನು ರಿಪ್ಲೇಸ್ ಮಾಡಿರುವಂಥ ಇನ್ಸ್ಟಿಟ್ಯೂಷನ್ ನೇಮ್ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ತುಂಬ ಸಿಂಪಲ್ ಇದೆ, ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಫೈನಾನ್ಸ್ ಕಮಿಷನನ್ನು ನಾವು ನೋಡಿದಾಗ ಈ ಮೊದಲು ಅವರು ಯಾವ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಫಂಡಿಂಗ್ ಬರಬೇಕು, ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾಗಿ ಟ್ಯಾಕ್ಸ್ ರೆವೆನ್ಯೂವನ್ನು ಶೇರ್ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇವಾಗ ಫೈನಾನ್ಸ್ ಕಮಿಷನನ್ನು ಹೆಚ್ಚು ಇವಾಗ ಪೊಲಿಟಿಸೈಸ್ಡ್ ಇನ್ಸ್ಟಿಟ್ಯೂಷನ್ ಆಗಿ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು. ಅಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚು ಇದು ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಒರಿಜಿನಲ್ ಇಂಟೆನ್ಷನ್ ಏನಿತ್ತು ಅಂದರೆ ಈಕ್ವಾಲಿಟಿಯನ್ನು ತರುವಂಥದ್ದು, ಅಂದರೆ ಈ ರೀಜನಲ್ ಡಿಸ್ಪ್ಯಾರಿಟಿ ಇರ್ಬೋದು ಅಥವಾ ಪ್ರಾದೇಶಿಕವಾದಂತಹ ಅಸಮಾನತೆಯನ್ನು ಸರಿದೂಗಿಸ್ಕೊಳ್ಳೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚು ಪವರನ್ನು ಕೊಡ್ತಾ ಬಂದಿದ್ವಿ. ಆದರೆ ಇವಾಗ ಈ ರೀತಿಯಾದಂತಹ ಟ್ಯಾಕ್ಸ್ ರಿಫಾರ್ಮ್ಸ್ ಏನಿದೆಯಲ್ಲ, ಇದು ಅಂದರೆ ಈ ಒಂದು ಸೆಂಟ್ರಲೈಸ್ ಫಿಸಿಕಲ್ ಪಾಲಿಸಿ ನಡಿನಲ್ಲಿ ರಿಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮನ್ನು ತರ್ತಾ ಇದೆ. ಸೊ ಇದಕ್ಕೆ ಕಾರಣ ಅಂದರೆ ಏನು? ಸೆಂಟ್ರಲ್ ಗೌರ್ಮೆಂಟ್ಗೆ ಸಿಕ್ಕಿರುವಂಥ ಹೆಚ್ಚಿನ ಒಂದು ಪವರ್. ನಮ್ಮ ಒಂದು ಫೌಂಡಿಂಗ್ ಫಾದರ್ ಅವರ ಡ್ರೀಮ್ ಯಾವ ರೀತಿಯಾಗಿತ್ತು? ಸೆಂಟ್ರಲ್ ಗೌರ್ಮೆಂಟ್ಗೆ ಅಥವಾ ಸೆಂಟ್ರಲೈಸ್ಡ್ ಐಡಿಯಾನ ತರಬೇಕು ಪೊಲಿಟಿಕಲ್ ಸಿಸ್ಟಮಲ್ಲಿ ಅಥವಾ ರಾಜಕೀಯವಾಗಿ ನಾವು ತರಬೇಕು ಅಂತಂದರೆ ಇದಕ್ಕೆ ಕಾರಣ ಏನು? ನಾವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇನ್ಇಕ್ವಾಲಿಟೀಸನ್ನು, ಅಸಮಾನತೆಯನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚಿನ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಸೆಂಟ್ರಲೈಸೇಷನ್ ಪವರ್ ಕೊಡೋದನ್ನು ನಾವು ನೋಡಿದ್ವಿ. ಆದರೆ ಈ ಒಂದು ಐಡಿಯಾಯಿಂದ ಡಿವಿಯೇಷನ್ ಆಗ್ತಾ ಇದೆ. ಸೊ ಇವತ್ತಿನ ಒಂದು ಫಿಸ್ಕಲ್ ಪಾಲಿಸಿನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಕೆಲವೊಂದಿಷ್ಟು ಸ್ಟೇಟ್ಗಳ ಕೆಪಾಸಿಟಿ ಯಾವ ರೀತಿಯಾಗಿದೆ, ಅವರ ಒಂದು ಆರ್ಥಿಕ ಸ್ಥಿತಿಗತಿ ಯಾವ ರೀತಿಯಾಗಿದೆ ಟ್ಯಾಕ್ಸೇಷನ್ ಸಿಸ್ಟಮ್ ಬಂದಾದಮೇಲೆ ಅನ್ನೋದನ್ನು ನಾವು ಇಲ್ಲಿ ನೋಡೋದಾದರೆ 1955 to 1956 ನಡಿನಲ್ಲಿ ಟ್ಯಾಕ್ಸ್ನ ಒಂದು ರೆವಿನ್ಯೂ ಯಾವ ರೀತಿಯಾಗಿತ್ತು ಅಂದರೆ 69% ಟ್ಯಾಕ್ಸ್ ರೆವಿನ್ಯೂ ಇರ್ತಿತ್ತು ಸ್ಟೇಟ್ ಗೌರ್ಮೆಂಟ್ಗೆ. ಅವರ ಒಂದು ಎಬಿಲಿಟಿ ಯಾವ ರೀತಿಯಾಗಿರ್ತಿತ್ತು. 2019 ಮತ್ತು 20 ನಾವು ನೋಡಿದಾಗ 38% ಇದೆ. ಡ್ರಾಸ್ಟಿಕ್ ಡಿಕ್ರೀಸ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಏನೋ ಹೆಚ್ಚಾಗಿದೆ ಸ್ಟೇಟ್ ಗೌರ್ಮೆಂಟ್ದು, ಆದರೆ ರೆವಿನ್ಯೂ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟು ಎಕ್ಸ್ಪೆಂಡಿಚರಲ್ಲಿ ನಾವು ನೋಡಿದಾಗ 60% ಎಕ್ಸ್ಪೆಂಡಿಚರ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಸ್ಟೇಟ್ ಗೌರ್ಮೆಂಟ್ ಇವಾಗ ಶಿಕ್ಷಣಕ್ಕೆ ಆಗಲಿ ಅಥವಾ ಹೆಲ್ತ್ಗಾಗಲಿ ಇವತ್ತು ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಅವರ ಒಂದು ಎಕ್ಸ್ಪೆಂಡಿಚರ್ ಕಂಪ್ಲೀಟ್ಲಿ ಎಜುಕೇಷನ್ಗೆ ಮತ್ತು ಹೆಲ್ತ್ಗೆ ಹೋಗ್ತಾ ಇದೆ. ಆದರೆ ಸ್ಟೇಟ್ ಗೌರ್ಮೆಂಟನ್ನು ಒಂದು ರೆವಿನ್ಯೂ ಏನು ಬರ್ತಾ ಇಲ್ಲ ಅನ್ನುವಂಥದ್ದು. ಇವಾಗ ಇಂಡೈರೆಕ್ಟ್ ಟ್ಯಾಕ್ಸೇ ಇಲ್ಲಿ ಇವರ ಒಂದು ರೆವಿನ್ಯೂ ಸಿಸ್ಟಮಲ್ಲಿ ಬದಲಾವಣೆಯನ್ನು ತಂದಿದೆ. GSTನಲ್ಲಿ ಕೆಲವೊಂದಿಷ್ಟು ಎಕ್ಸಮ್ಷನ್ಸನ್ನು ನೋಡ್ತೀವಿ. ಪೆಟ್ರೋಲ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಸಿಟಿ, ಆಲ್ಕೋಹಾಲ್ ಈ ರೀತಿಯಾಗಿ ಎಕ್ಸಮ್ಷನ್ ಏನೋ ಕೊಟ್ಟಿದ್ದಾರೆ. ಇವಾಗ ರೀಸೆಂಟಾಗಿ ಟ್ಯಾಕ್ಸ್ ರಿಲೇಟೆಡ್ ಇರ್ತಕ್ಕಂಥ ರಿಫಾರ್ಮ್ಸನ್ನು ಸಹ ಸರ್ಕಾರ ತರ್ತಾ ಇದೆ. ಸೊ ನಾವು ರೀಸೆಂಟಾಗಿ ನ್ಯೂಸಲ್ಲಿ ನೋಡಿದ್ವಿ ಅನ್ಬ್ರ್ಯಾಂಡೆಡ್ ಫುಡ್ ಪ್ಯಾಕ್ಸ್ಗಳಿಗೂ ಸಹ GST ಹಾಕ್ತಾ ಇರೋದನ್ನು ಮತ್ತು GSTಗೆ ರಿಲೇಟೆಡ್ ಇರತಕ್ಕಂಥ ಎಕ್ಸಮ್ಷನ್ಸ್ಗಳನ್ನು ತೆಗೆದು ಹಾಕಿರೋದನ್ನು ನೋಡಿದ್ವಿ. ಸೊ ಎಲ್ಲ GST ರಿಫಾರ್ಮ್ಸ್ಗಳು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚಿನ ಒಂದು ರೆವಿನ್ಯೂವನ್ನು ತಂದು ಕೊಡ್ತಾ ಇದೆ. ಇದರ ಜೊತೆಗೆ 14th ಫೈನಾನ್ಸ್ ಕಮಿಷನ್ನ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ 32% ನಾವೇನು ಸ್ಟೇಟ್ ಗೌರ್ಮೆಂಟಿಗೆ ಶೇರ್ ಮಾಡಬೇಕನ್ನುವಂಥ ಒಂದು ಕ್ರೈಟೇರಿಯಾ ಇತ್ತಲ್ಲ, ಅದನ್ನು 42%ಗೆ ಇನ್ಕ್ರೀಸ್ ಮಾಡಿದೆ. ಸೊ ಈ ರೀತಿಯಾದಂತಹ ಡಿವಿಸಿಬಲ್ ಪೂಲನ್ನು ಇನ್ಕ್ರೀಸ್ ಮಾಡಿದರೂ ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಕೆಲವೊಂದಿಷ್ಟು ಸ್ಪೆಷಲ್ ಅಥಾರಿಟೀಸ್ಗಳಿದ್ದಾವೆ. ಸೆಸ್ ಹಾಕೋದಾಗಲಿ ಅಥವಾ ಸರ್ಚಾರ್ಜಸನ್ನು ಹಾಕೋದಾಗಲಿ, ಇವೆಲ್ಲ ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಆ ಒಂದು ಸೆಸ್ಸಿಂದ ಬರ್ತಕ್ಕಂಥ ಅಮೌಂಟನ್ನು ಅಥವಾ ಸರ್ಚಾರ್ಜಿಂದ ಬರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ರೆವಿನ್ಯೂವನ್ನು ಅದು ಸ್ಟೇಟ್ ಗೌರ್ಮೆಂಟಿಗೆ ಶೇರ್ ಮಾಡ್ತಾ ಇಲ್ಲ. ಕೇವಲ ಡಿವಿಸಿಬಲ್ ಪೂಲಿಂದ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಸ್ಟೇಟ್ ಗೌರ್ಮೆಂಟಿಗೆ ಒಂದು ಸರ್ಟನ್ ಪರ್ಸೆಂಟೇಜನ್ನು ಶೇರ್ ಮಾಡ್ತಾ ಇದೆ ಅನ್ನುವಂಥದ್ದು. ಇವಾಗ ಸೆಂಟ್ರಲ್ ಗೌರ್ಮೆಂಟು ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದ್ರ ಮೇಲೆ ಇವರು ಒಂದು ಆ್ಯಂಗಲನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಜೊತೆಗೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮು ಹಾಗೂ ಸೆಂಟ್ರಲ್ ಸ್ಕೀಮ್ಸ್ಗಳನ್ನು ನಾವು ನೋಡಿದ್ವಲ್ಲ, ಫಂಡಿಂಗ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ಅಂತ, ಅದರಲ್ಲೂ ಸಹ ಇವಾಗ ಸ್ಟೇಟ್ ಗೌರ್ಮೆಂಟೇ ಈ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಏಜೆನ್ಸೀಸ್ ಅಂತ ನಾವು ನೋಡಿದ್ವಿ. ಸೊ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಒಂದು ಅಥಾನಮಿಯಲ್ಲಿದೆ ಸರಿಸುಮಾರು 131 ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ಗಳನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲೂ 90% ಅಲೋಕೇಶನ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ದೇ ಬರ್ತಾ ಇದೆ. ಸ್ಟೇಟ್ ಗೌರ್ಮೆಂಟು ಕೇವಲ ಸ್ವಲ್ಪ ಕಾಸ್ಟನ್ನಷ್ಟೇ ಕೊಡ್ತಾ ಇದೆ.
ಸೊ ಈ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟು ತನ್ನದೇ ಆದಂಥ ಸ್ಕೀಮನ್ನು ತರಲಿಕ್ಕೆ ಆಗ್ತಾ ಇಲ್ಲ ಮತ್ತು ಅವರಿಗೆ ಇರ್ತಕ್ಕಂಥ ಒಂದು ಅಟಾನಮಿ ಏನಿದೆಯಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಅದು ಸಹ ಇವಾಗ ಕರ್ಬ್ ಆಗ್ತಾ ಇದೆ. ಅದರಲ್ಲೂ ಸಹ ಒಂದು ಕಂಟ್ರೋಲ್ ಬರ್ತಾ ಇದೆ, ಇಂಡೈರೆಕ್ಟ್ ಕಂಟ್ರೋಲ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಯಾಕೆಂದರೆ ಒಂದು ರೀಜನಲ್ ಡಿಸ್ಪ್ಯಾರಿಟಿಯನ್ನು ನಾವು ಅಡ್ರೆಸ್ ಮಾಡಬೇಕು ಅಂತಂದರೆ ಆ ಒಂದು ಲೋಕಲ್ ಲೆವೆಲಲ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂಸನ್ನು ನಾವು ಅಡ್ರೆಸ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಪ್ರಾಬ್ಲಮನ್ನು ನಾವು ಅಡ್ರೆಸ್ ಮಾಡಬೇಕು ಅಂತಂದಾಗ ನ್ಯಾಷನಲ್ ಲೆವೆಲ್ ತಂದಿರುವಂಥ ಸ್ಕೀಮ್ಸ್ಗಳು ಕೆಲವೊಂದಿಷ್ಟು ಸರ್ತಿ ಬೇಕಾಗಿರುವಂತಹ ರೀಜನಲ್ ಇನ್ಇಕ್ವಾಲಿಟಿಯನ್ನು ಅಡ್ರೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗಿರುವಂತಹ ಅಟಾನಮಿನೂ ಸಹ ಇಲ್ಲಿ ಮಿಸ್ ಆಗ್ತಾ ಇದೆ. ನ್ಯಾಷನಲ್ ಲೆವೆಲಲ್ಲಿರುವಂತಹ ಈ ಒಂದು ಸೆಂಟ್ರಲೈಸ್ಡ್ ಪವರ್ ಅನ್ನುವಂಥದ್ದು ಇವಾಗ ಫಿಸಿಕಲ್ ಪಾಲಿಸಿನಿಂದ ಅಡ್ಮಿನಿಸ್ಟ್ರೇಷನ್ಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೇಕು. ಸೊ ಬೇಸಿಕಲಿ ಈ ಒಂದು ಅಸಮಾನತೆ ಇಷ್ಟೊಂದು ಡೀಪ್ ಆಗಲಿಕ್ಕೆ ಕಾರಣ ಅಂದರೆ ಪೊಲಿಟಿಕಲ್ ಸೆಂಟ್ರಲೈಸೇಷನ್. ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ನ ಎಸ್ಟಿಮೇಷನ್ನ ಪ್ರಕಾರ ಪ್ರೈವೇಟ್ನ ವೆಲ್ತು ಮತ್ತು ನ್ಯಾಷನಲ್ ಇನ್ಕಮ್ನ ಒಂದು ರೇಷೋನ ನಾವು ತೆಗೆದುಕೊಂಡಾಗ ನಮ್ಮ ದೇಶದ ಒಂದು ರೇಷೋ 290% ಇರುವಂಥದ್ದು 1980ನಲ್ಲಿ ಇವಾಗ 555% ಇನ್ಕ್ರೀಸ್ ಆಗಿರೋದು, ಅದು 2020 ತನನು. ಅಂದರೆ ಅಷ್ಟೊಂದು ಫಾಸ್ಟ್ ಲೆವೆಲಲ್ಲಿ ಇವತ್ತು ನಮ್ಮ ಒಂದು ವೆಲ್ತ್ ಇನ್ಕ್ರೀಸ್ ಆಗಿದೆ. ಆದರೆ ಇಲ್ಲಿ ನಾವು ಗಮನ ಹರಿಸಬೇಕಾಗಿರುವಂಥ ಇನ್ನೊಂದು ವಿಷಯ ಅಂತಂದರೆ ಈ ಒಂದು ವೆಲ್ತ್ ಡಿಸ್ಟ್ರಿಬ್ಯೂಷನನ್ನು ನಾವು ಗಮನ ಹರಿಸಿದಾಗ ನಮ್ಮ ದೇಶದಲ್ಲಿರುವಂಥ ಒಟ್ಟಾರೆ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಅರ್ಧ ಜನ ಪಾಪ್ಯುಲೇಷನ್ ಏನಿದೆಯಲ್ಲ ಅದು 60%ಗಿಂತನೂ ಕಡಿಮೆ ವೆಲ್ತನ್ನು ಹೊಂದಿದೆ ಮತ್ತು ಕೇವಲ ಟಾಪ್ 10% ಇರುವಂಥವರು ಆಲ್ಮೋಸ್ಟ್ 2/3 ವೆಲ್ತನ್ನು ಹೊಂದಿದ್ದಾರೆ. ಸೊ ಈ ರೀತಿಯಾದಂಥ ಇನ್ಇಕ್ವಾಲಿಟಿ ಇದೆ. ಸೊ ವೆಲ್ತ್ಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಗ್ಯಾಪನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಹಾಗೂ ನಮ್ಮ ಒಂದು ಟ್ಯಾಕ್ಸೇಷನ್ ಸಿಸ್ಟಮನ್ನು ನಾವು ನೋಡಿದಾಗ ಹೆಚ್ಚು ಟ್ಯಾಕ್ಸ್ ಇವಾಗ ಮಿಡಲ್ ಇನ್ಕಮ್ ಇರ್ತಕ್ಕಂಥವರೇ ಕಂಪಲ್ಸರಿಯಾಗಿ ಅದನ್ನು ಫಿಲ್ ಮಾಡ್ತಾ ಇರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ. ರಿಚ್ ಇರೋರು ಇವತ್ತು ಟ್ಯಾಕ್ಸ್ ರೆಕಾರ್ಡಿಂದ ಎಸ್ಕೇಪ್ ಆಗಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ನಮ್ಮ ಒಂದು ವರ್ಲ್ಡಲ್ಲಿ ಟ್ಯಾಕ್ಸ್ ಟು GDP ರೇಷನು ಸಹ ಲೋವೆಸ್ಟ್ ಇರುವುದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ನಾವಿಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ಆಥರ್ ಕೆಲವೊಂದಿಷ್ಟು ರಿಪೋರ್ಟನ್ನು ಅಥವಾ ಕೆಲವೊಂದಿಷ್ಟು ರೇಷೋಗಳನ್ನು ಕನ್ಸಿಡರ್ ಮಾಡ್ತಾ ಅಸಮಾನತೆ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಜಸ್ಟಿಫೈ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂತಹ ಪ್ರಾಪರ್ ಐಡಿಯಾ ಅಂತಂದರೆ ಇವತ್ತು ಫಿಸ್ಕಲ್ ಫೆಡ್ರಲಿಸಮ್ ಅಂದರೆ ಆರ್ಥಿಕ ಸಂಯುಕ್ತ ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಅಸಮಾನತೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದರಲ್ಲೂ ಈ ಒಂದು ಸಿಸ್ಟಮ್ ನಡಿನಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚಿನ ಒಂದು ರಾಜಕೀಯ ಪವರನ್ನು ಕೊಡೋದ್ರ ಮುಖಾಂತರ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಸಮಾನತೆ ಕ್ರಿಯೇಟ್ ಆಗಿದೆ. ಇದರಿಂದ ಬಡತನವೂ ಸಹ ಹೆಚ್ಚಾಗ್ತಾ ಇದೆ, ಪವರ್ಟಿ ಎಲಿವೇಷನ್ ಆಗ್ತಾ ಇದೆ ಮತ್ತು ಈ ಒಂದು ಇಕ್ವಾಲಿಟಿಯನ್ನು ತರೋದಕ್ಕೋಸ್ಕರ ಅಥವಾ ಅಸಮಾನತೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಇಂಪ್ರೂವ್ಡ್ ಆಗಿರುವಂಥ ಒಂದು ವೆಲ್ ಬೀಯಿಂಗನ್ನು ಜನರಲ್ಲಿ ತರೋದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಸ್ಕೀಮ್ಸ್ಗಳೇನಿದಾವಲ್ಲ ಈ ಎಲ್ಲ ಸ್ಕೀಮ್ಸ್ಗಳು ಇವಾಗ ಟೈಮ್ ಟೆಸ್ಟೆಡ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವು ಸಹ ಇವತ್ತು ಥ್ರೆಟ್ಟಲ್ಲಿದ್ದಾವೆ. ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಕಂಪ್ಲೀಟ್ ಇರೋದ್ರಿಂದ ಒಂದು ಡಿವಿಯೇಷನ್ಸನ್ನು ಅಥವಾ ಲಿಟಲ್ ಬಿಟ್ ಕಾನ್ಫ್ಲಿಕ್ಟನ್ನು ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಕನ್ಕ್ಲೂಡ್ ಮಾಡಿರೋದನ್ನು ನೋಡ್ಬೋದು. ಸೊ ನೀವು ಇಲ್ಲಿ ನಿಮ್ಮ ಒಂದು ವ್ಯೂವನ್ನು ಥಿಂಕ್ ಮಾಡ್ಬೋದು, ಯಾವ ರೀತಿಯಾಗಿ ಬೆಟರ್ ವೇನಲ್ಲಿ ಸ್ಟೇಟ್ ಗೌರ್ಮೆಂಟು ಫೇಸ್ ಮಾಡ್ತಕ್ಕಂತಹ ಈ ಒಂದು ರೆವಿನ್ಯೂ ಕ್ರೈಸಿಸನ್ನು ಅಡ್ರೆಸ್ ಮಾಡೋದು ಇಂಪಾರ್ಟೆಂಟು. ಸೊ ಸೆಂಟ್ರಲ್ ಗೌರ್ಮೆಂಟು ಯಾವ ರೀತಿಯಾದಂಥ ಆ್ಯಟಿಟ್ಯೂಡನ್ನು ಇವತ್ತು ತೋರಿಸ್ಬೇಕು, ಅವರ ಒಂದು ಪಾಲಿಸಿ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ವ್ಯೂ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಅ ಫ್ಯೂಚರ್ ಫ್ರೀ ಆಫ್ ಹ್ಯಾಪಿಟೈಟಿಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಹ್ಯಾಪಿಟೈಟಿಸ್ಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಹ್ಯಾಪಿಟೈಟಿಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಒಕೇಶನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಸಹ ಈ ಒಂದು ಹ್ಯಾಪಿಟೈಟಿಸ್ನ ಕೇರ್ ಎಲ್ಲರಿಗೂ ಅವಶ್ಯಕತೆ ಇದೆ ಅನ್ನುವಂಥ ಒಂದು ನೀಡನ್ನು ಹೈಲೈಟ್ ಮಾಡಿದ್ದಾರೆ. ಸೊ ಇವತ್ತು ಹ್ಯಾಪಿಟೈಟಿಸ್ ರಿಲೇಟೆಡ್ ಇರತಕ್ಕಂತಹ ಕೇರು ಎಲ್ಲರಿಗೂ ಅವೈಲೇಬಲ್ ಇರಬೇಕು ಮತ್ತು ಅಫೋರ್ಡೆಬಲ್ ಆಗಿರಬೇಕು, ಜೊತೆಗೆ ಅವರಿಗೆ ಆಕ್ಸೆಸಿಬಲ್ ಆಗಿರಬೇಕು. ಯಾವುದೇ ರೀತಿಯಾದಂತಹ ಭೇದ ಭಾವ ಅಥವಾ ಡಿಸ್ಕ್ರಿಮಿನೇಷನನ್ನು ಮಾಡುವಂತಿಲ್ಲ, ಎಲ್ಲರಿಗೂ ಇವಾಗ ಸಿಗುವಂತೆ ಮಾಡೋದು, ಟ್ರೀಟ್ಮೆಂಟ್ ಪ್ರಾಪರಾಗಿ ರೀಚ್ ಆಗುವಂತೆ ಮಾಡುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ನಾವು 2030 ಅಂದರೆ 2030ಕ್ಕೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಈ ಒಂದು ಹೆಪಟೈಟಿಸನ್ನು ಎಲಿಮಿನೇಟ್ ಮಾಡಬೇಕು ಅಂತ. ಈ ಗ್ಲೋಬಲ್ ಲೆವೆಲ್ನ ಟಾರ್ಗೆಟನ್ನು ರೀಚ್ ಮಾಡೋದು ತುಂಬ ಕ್ರೂಷಿಯಲ್ ಇದೆ. ಹಾಗಾಗಿ ಎಲ್ಲರಿಗೂ ಸಹ ಸಿಗುವಂತೆ ಅಥವಾ ಟ್ರೀಟ್ಮೆಂಟ್ ಸಿಗುವಂತೆ ಮಾಡೋದು ಇಂಪಾರ್ಟೆಂಟು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಆ್ಯಕ್ಷನನ್ನು ತರಲು ನಾವು ತುಂಬ ದಿನ ವೇಟ್ ಮಾಡಲಿಕ್ಕೆ ಆಗಲ್ಲ. ಸೊ 3 ಪಾಯಿಂಟನ್ನು ಇವರು ಎಂಫಸೈಸ್ ಮಾಡಲಿಕ್ಕೆ
ಟ್ರೈ ಮಾಡಿದ್ದಾರೆ. ಮೊದಲೇದಾಗಿ ಈ ಒಂದು ಕಮ್ಯುನಿಕಬಲ್ ಡಿಸೀಸ್ ಏನಿದೆಯಲ್ಲ ಅದು ಹೆಚ್ಚು ಡೆತ್ತನ್ನು ಕ್ರಿಯೇಟ್ ಮಾಡ್ತಾ ಇದೆ. ಮೋರ್ಟಾಲಿಟಿ ರೇಟ್ ತುಂಬ ಹೆಚ್ಚಾಗಿದೆ. ಸೊ ಇದರಿಂದ ತುಂಬ ಥ್ರೆಟ್ ಆಗ್ತಾ ಇದೆ ಅನ್ನೋದನ್ನು ನೋಡುವುದಾಗಲಿ. ಅಪ್ರಾಕ್ಸಿಮೇಟ್ಲಿ 354 ಮಿಲಿಯನ್ ಜನ ಇವತ್ತು ಹೆಪಟೈಟಿಸ್ ಬಿ ಮತ್ತು ಸಿಯಿಂದ ಸಫರ್ ಆಗ್ತಾ ಇದೆ. ಅದರಲ್ಲೂ ಸೌತ್ ಈಸ್ಟ್ ಏಷ್ಯಾನ ನೋಡಿದಾಗ 20% ಗ್ಲೋಬಲ್ ಮಾರ್ಬಿಡಿಟಿಯನ್ನು ಇವತ್ತು ಹೆಪಟೈಟಿಸಿಂದ ಕಾಂಟ್ರಿಬ್ಯೂಷನ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ಪ್ರಿವೆಂಟಿಬಲ್ ಕಂಡೀಷನ್ ಯಾವ ರೀತಿಯಾಗಿದೆ, ಇವಾಗ ಕ್ಲೀನ್ ಫುಡ್ ಇರ್ಬೋದು, ಅಥವಾ ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡೋದಾಗಲಿ, ಅಥವಾ ವಾಟರ್ ಕ್ವಾಲಿಟಿಯನ್ನು ಎನ್ಶೋರ್ ಮಾಡೋದಾಗಲಿ, ಸ್ಯಾನಿಟೇಷನನ್ನು ಎನ್ಶೋರ್ ಮಾಡೋದಾಗಲಿ, ಈ ರೀತಿಯಾದಂಥ ಕೇರನ್ನು ತೆಗೆದುಕೊಳ್ಳೋದ್ರ ಮುಖಾಂತರ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದ್ರ ಮುಖಾಂತರ ಹೆಪಟೈಟಿಸ್ ಎ ಹಾಗೂ ಇ ಟೈಪ್ ಏನಿದೆಯಲ್ಲ ಇವೆರಡನ್ನೂ ಸಹ ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನು ಬಿ ಹಾಗೂ ಸಿ ಇದೆಯಲ್ಲ ಇವೆರಡಕ್ಕೂ ಸ್ವಲ್ಪ ಫೋಕಸ್ನ ಅವಶ್ಯಕತೆ ಇದೆ. ವ್ಯಾಕ್ಸಿನ್ ಕೊಡೋದಾಗಲಿ, ಬರ್ತ್ ಟೈಮಲ್ಲಿ ಕೆಲವೊಂದಿಷ್ಟು ಡೋಸನ್ನು ಕೊಡ್ತಾರೆ, ಮತ್ತು ಸೇಫ್ ಆಗಿರುವಂತಹ ಬ್ಲಡ್ ಟ್ರಾನ್ಸ್ಮಿಷನ್ ಆಗಲಿ, ನೀಡಲ್ ಯೂಸೇಜನ್ನು ಸೇಫಾಗಿ ಮಾಡೋದಾಗಲಿ, ಸೇಫ್ ಸೆಕ್ಸ್ ಇರ್ಬೋದು, ಈ ರೀತಿಯಾದಂಥ ಹಲವಾರು ಪ್ರಿಕಾಷನ್ಸನ್ನು ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮೂರನೇ ಹಂತದಲ್ಲಿ ವರ್ಲ್ಡ್ ಲೆವೆಲಲ್ಲಿ ನಾವು ಹೆಪಟೈಟಿಸನ್ನು ಹೋಗಲಾಡಿಸೋದು ಪ್ರಾಕ್ಟಿಕಲಿ ಪಾಸಿಬಲ್ ಇದೆ. ಸೊ ಪ್ರಾಪರ್ ಆಗಿರುವಂತಹ ಒಂದು ಡೈಗ್ನೋಸ್ನ ಅವಶ್ಯಕತೆ ಇರುತ್ತೆ. ಇಲ್ಲಿ ನಾವು ಯಾವ ರೀತಿಯಾಗಿ ಥ್ರೆಟ್ಟನ್ನು ಪ್ರಿವೆಂಟ್ ಮಾಡಬಹುದು, ಕ್ರೋನಿಕ್ ವೈರಲ್ ಹೆಪಟೈಟಿಸನ್ನು ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಎಫೆಕ್ಟ್ ಆಗಿರುವಂತಹ ವ್ಯಾಕ್ಸಿನ್ಸ್ಗಳ ಒಂದು ಬಳಕೆಯನ್ನು ಮಾಡ್ಕೋಬೇಕಾಗತ್ತೆ, ಮತ್ತು ಪವರ್ಫುಲ್ ಆಗಿರುವಂತಹ ಆ್ಯಂಟಿವೈರಲ್ ಡ್ರಗ್ಸ್ಗಳನ್ನು ನಾವು ಇಲ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಮೋಸ್ಟ್ ಕೇಸಸ್ಗಳು ಇವಾಗ ಟೈಪ್ ಬಿ ಮತ್ತು ಟೈಪ್ ಸಿ ಇಂದ ಹೆಚ್ಚು ಕ್ರೋನಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ಈ ಒಂದು ಕಂಡೀಷನ್ ನಡಿನಲ್ಲಿ ನಾವು ಕಮ್ಯುನಿಟಿ ಲೆವೆಲಲ್ಲಿ ಇವಾಗ ರೀಚ್ ಮಾಡಬೇಕು. ಅದರಲ್ಲೂ ಸೌತ್ ಈಸ್ಟ್ ಏಷ್ಯಾ ರೀಜನಲ್ಲಿ ನಾವು ನೋಡಿದಾಗ 10% ಪೀಪಲ್ ಏನಿದಾರಲ್ಲ ಅವರು ಕೇವಲ ಹೆಪಟೈಟಿಸ್ನ ಸ್ಟೇಟಸನ್ನು ತಿಳ್ಕೊಂಡಿದ್ದಾರೆ. ಇನ್ನು ರಿಮೈನಿಂಗ್ ಜನ ಅಂದರೆ 90% ಜನಕ್ಕೆ ಅವ್ರಿಗೆ ಹೆಪಟೈಟಿಸ್ ಕಂಡೀಷನ್ ಇದೆ ಅನ್ನೋದೇ ಗೊತ್ತಿಲ್ಲ. ಅದರಲ್ಲೂ 5% ಮಾತ್ರ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ನಾವು ಹೇಳ್ಬೋದು ಎಷ್ಟೊಂದು ಅವೇರ್ನೆಸ್ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೂ ಈ ಒಂದು ಹೆಪಟೈಟಿಸನ್ನು ಗ್ಲೋಬಲ್ ಲೆವೆಲಲ್ಲಿ ತಡೆಗಟ್ಟಲು ಒಂದು ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವೈರಲ್ ಹೆಪಟೈಟಿಸ್ ಅಂತ ಡ್ಯೂರೇಷನನ್ನು ಅಥವಾ ಟೈಮ್ ಪ್ಲ್ಯಾನನ್ನು ಹಾಕ್ಕೊಂಡಿತ್ತು 2016 ಮತ್ತು 2021 ಒಂದು ಡ್ಯೂರೇಷನಲ್ಲಿ. ಕೇವಲ 9 ಕಂಟ್ರೀಸ್ಗಳು ಮಾತ್ರ 90% ವ್ಯಾಕ್ಸಿನನ್ನು ಕವರೇಜ್ ಮಾಡಿದ್ದಾರೆ. ಸೊ 90% ಮಾತ್ರ ಕವರ್ ಆಗಿದೆ ಅನ್ನೋದನ್ನು ನಾವು 9 ಕಂಟ್ರಿಗಳಲ್ಲಿ ಅಷ್ಟೇ ನೋಡಬಹುದು. ಸೊ ರಿಮೈನಿಂಗ್ ಕಂಟ್ರೀಸ್ಗಳು ತಮ್ಮ ಒಂದು ಟಾರ್ಗೆಟನ್ನು ಇನ್ನೂ ರೀಚ್ ಮಾಡಿಲ್ಲ ಅನ್ನುವಂಥದ್ದು. ಸೊ ವೇ ಫಾರ್ವರ್ಡಲ್ಲಿ ಏನು ಹೇಳ್ಬೋದು, ಇವಾಗ ಪೊಲಿಟಿಕಲ್ ಕಮಿಟ್ಮೆಂಟ್ ಏನಿದೆಯಲ್ಲ ಎಲ್ಲ ಕಂಟ್ರೀಸ್ಗಳು ಅದು ಇಂಪಾರ್ಟೆಂಟು. ರೀಜನಲ್ ಲೆವೆಲಲ್ಲಿ ಅಥವಾ ಡೊಮೆಸ್ಟಿಕ್ ಫಂಡಿಂಗ್ನ ಒಂದು ಹೆಲ್ಪ್ನಿಂದಾಗಿ ನಾವು ಸಸ್ಟೈನೇಬಲ್ ಲೆವೆಲಲ್ಲಿ ಹೆಪಟೈಟಿಸನ್ನು ಹೋಗಲಾಡಿಸ್ಬೋದು, ಎನ್ಶೋರ್ ಮಾಡ್ಬೋದು. ಇನ್ನು ಡಯಾಗ್ನೋಸ್ಟಿಕ್ ಟೂಲ್ಸ್ ಇರ್ಬೋದು, ಅಥವಾ ಡ್ರಗ್ ಎಲ್ಲರಿಗೂ ಎಕ್ಸೆಸಿಬಲ್ ಇರುವಂತೆ, ಪ್ರೈಸಸ್ಗಳನ್ನು ರೆಡ್ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಅಫೋರ್ಡೆಬಲ್ ಲೆವೆಲಲ್ಲಿ ಸಿಗುವಂತೆ, ಮತ್ತು ಅವೇರ್ನೆಸ್ಸನ್ನು ಸಹ ಇನ್ಕ್ರೀಸ್ ಮಾಡಬೇಕು. ಕಮ್ಯುನಿಕೇಬಲ್ ಸ್ಟ್ರಾಟಜೀಸನ್ನು ಪ್ರಾಪರಾಗಿ ಡೆವಲಪ್ ಮಾಡಬೇಕು ಅನ್ನುವಂಥದ್ದು. ಇನೋವೇಟಿವ್ ಆಗಿ ನಾವು ಸರ್ವಿಸನ್ನು ಡೆಲಿವರಿ ಮಾಡೋದ್ರ ಮುಖಾಂತರ ಹಾಗೂ ಡಿಸೆಂಟ್ರಲೈಸ್ಡ್ ಹೆಲ್ತ್ ಫೆಸಿಲಿಟೀಸನ್ನು ತರೋದ್ರ ಮುಖಾಂತರ ಕಮ್ಯುನಿಟಿ ಲೆವೆಲಲ್ಲಿ ವರ್ಕ್ ಮಾಡಬೇಕು, ಲೋಕಲ್ ಲೆವೆಲಲ್ಲಿ ವರ್ಕ್ ಮಾಡಬೇಕು. ಇದರಿಂದ ಪ್ರತಿಯೊಬ್ಬರಿಗೂ ಸಹ ಪ್ರಾಪರ್ ಆಗಿರುವಂಥ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರೋದು ಹೆಪಟೈಟಿಸನ್ನು ನಾವು ಯಾವ ರೀತಿಯಾಗಿ ಎಲಿಮಿನೇಟ್ ಮಾಡಬಹುದು, ಇಲ್ಲಿ ಮೇಜರ್ ಆಗಿರುವಂಥ ಒಂದು ಕನ್ಸರ್ನ್ ಏನಿದೆ ಅನ್ನುವಂಥದ್ದು. ಇನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಟೈಪ್ಸ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳ್ಬೋದು, ಇದರ ಒಂದು ಎಫೆಕ್ಟಿವ್ನೆಸ್ ಆಗಿರ್ಬೋದು, ಅಥವಾ ಯಾವ ಪರ್ಟಿಕ್ಯುಲರ್ ಟೈಪ್ಗೆ ಇವಾಗ ವ್ಯಾಕ್ಸಿನನ್ನು ಕಂಡು ಹಿಡಿದಿದ್ದಾರೆ, ಅದರ ಒಂದು ಎಫಿಷಿಯನ್ಸಿ ಇರ್ಬೋದು, ಅಥವಾ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫ್ಯೂ ಇನ್ಫಾರ್ಮೇಷನ್ಸನ್ನು ಅರ್ಥ ಮಾಡ್ಕೊಳೋದಾದರೆ, ಇದರಲ್ಲಿ ಬಿ ಹಾಗೂ ಸಿ ತುಂಬ ಕ್ರೋನಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಆರ್ಟಿಕಲಿಂದನೇ ತಿಳ್ಕೊಂಡ್ವಿ. ಇದರಲ್ಲಿ ಯಾವ ಟೈಪ್ಸ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ. ಸೊ ಯಾವುದಕ್ಕೆ ಕಂಡುಹಿಡಿದಿಲ್ಲ ಅಂತ ನೀವು ನೆನ್ಪಿಟ್ಕೋಬೋದು. ಸಿ ಹಾಗೂ ಡಿಗೆ ಇಲ್ಲ. ಸೊ ರಿಮೈನಿಂಗ್ ಎಲ್ಲದಕ್ಕೂ ವ್ಯಾಕ್ಸಿನ್ ಇದೆ. ಈ ಒಂದು ಕಂಡೀಷನ್ಸನ್ನು ನಾವು ನೋಡ್ಬೋದು. ಇನ್ನು ವೈರಲ್ ಜೀನೋಮ್ ಕಂಡೀಷನಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಅಂತಂದರೆ, ಹೆಪಟೈಟಿಸ್ ಬಿ ಟೈಪ್ ಏನಿದೆಯಲ್ಲ ಇಲ್ಲಿ DNA ಅನ್ನುವಂಥದ್ದು ವೈರಲ್ ಜೀನೋಮ್ ಇದೆ. ಉಳಿದಿದ್ದ ಎಲ್ಲ ಟೈಪಲ್ಲೂ RNAಯನ್ನು ನಾವು ವೈರಲ್ ಜೀನೋಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಸೇಮೇ ಇರುತ್ತೆ, ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳುವಂತಿಲ್ಲ.
ಕೇವಲ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ಒಂದು ಟೈಪ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ ಇಲ್ಲ ಅನ್ನುವಂಥದ್ದು, ಹಾಗೂ ಇದರ ಒಂದು ವೈರಲ್ ಜೀನೋಮ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಅಂದರೆ ಕಂಪ್ಯಾರಿಟಿವ್ ಫೀಚರ್ಸನ್ನು ನೋಡುವಾಗ ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕು, ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಅವಶ್ಯಕತೆ ಇಲ್ಲ. ಬಟ್ ನಾರ್ಮಲಿ ಹೆಪಟೈಟಿಸ್ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ, ಇವೆಲ್ಲ ಕಂಡೀಷನ್ಸ್ಗಳು ಅಥವಾ ಸಿಂಪ್ಟಮ್ಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ಇನ್ಫಾರ್ಮೇಷನಿಂದ ನಾವು ಈಸಿಯಾಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ಗಳಲ್ಲಿ ಎಲಿಮಿನೇಷನ್ ಮುಖಾಂತರ ಆದರೂ ಸರಿಯಾದ ಉತ್ತರವನ್ನು ಕೊಡಬಹುದಾಗಿದೆ. ಕಳೆದ ಸಂಚಿಕೆಯಲ್ಲಿ ಕೇಳಿರುವಂತಹ ಕ್ವಶನ್ಗೆ ಉತ್ತರ ಬಿ, 2 ಓನ್ಲಿ ರೈಟ್ ಆಪ್ಷನ್ ಇದೆ. ಕೆಲವೊಂದಿಷ್ಟು ಜನ ಡಿ ಅಂತಲೂ ಸಹ ಮಾರ್ಕ್ ಮಾಡಿದ್ದಾರೆ, ಬಟ್ ಡಿ ರಾಂಗ್ ಆಗುತ್ತೆ. ಇಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟಿಂದ ಕ್ವಶನನ್ನು ನೀವು ಈಸಿಯಾಗಿ ಡಿರೈವ್ ಮಾಡ್ಬೋದು. ನಿಮಗೆ ಒಂದು ವೇಳೆ ಇಲ್ಲಿ ಕೊಟ್ಟಿರುವಂಥ ಒಂದು ಡೊನೇಷನ್ ಏನಿದೆಯಲ್ಲ, $100 ಅಂತ ಗೊತ್ತಿದ್ದರೆ, 100 ಬಿಲಿಯನ್ ಅಂತ ಗೊತ್ತಿದ್ದರೆ ಈಸಿಯಾಗಿ ನೀವು ಈ ಒಂದು 3 ಆಪ್ಷನನ್ನು ಎಲಿಮಿನೇಟ್ ಮಾಡಬಹುದು. ಈ ಒಂದು ಆಪ್ಷನ್ಸನ್ನು ನೀವು ಯಾವಾಗ ಎಲಿಮಿನೇಟ್ ಮಾಡ್ಬೋದು, ಈ ಒಂದು ಪ್ಯಾರಿಸ್ ಅಗ್ರಿಮೆಂಟಲ್ಲಿರುವಂಥ ಎಲ್ಲ ಫೀಚರ್ಸ್ಗಳು ನಿಮಗೆ ಗೊತ್ತಿದ್ದರೆ ಈ ರೀತಿಯಾದಂಥ ಟೆಕ್ನಿಕ್ಕನ್ನು ಬಳಕೆ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ, ಪ್ಯಾರಿಸ್ ಅಗ್ರಿಮೆಂಟ್ ಅಂದರೆ ಕೇವಲ ಗ್ಲೋಬಲ್ ಲೆವೆಲಲ್ಲಿ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇದೆ ಅಂತ ಸ್ವಲ್ಪ ಓದಿದರೆ, ಅದನ್ನು ಮರೆತುಕೊಂಡಿದ್ರಿ ಅಂತಂದರೆ ನಾವು 2 ರೀತಿಯಾದಂತಹ ಲಾಜಿಕನ್ನು ನಾರ್ಮಲಿ ಆನ್ಸರನ್ನು ಡಿರೈವ್ ಮಾಡುವಾಗ ಅಪ್ಲೈ ಮಾಡ್ತೀವಿ. ಫ್ಯಾಕ್ಟ್ಸ್ ಇರೋದೆಲ್ಲ ರಾಂಗ್ ಅಂತ ಕನ್ಸಿಡರ್ ಮಾಡೋದಾಗಲಿ. ಇವಾಗ ನೋಡಿ, ಈ 3 ಸ್ಟೇಟ್ಮೆಂಟಲ್ಲಿ ಫ್ಯಾಕ್ಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀರಿ? 3 ನೀವು ಕರೆಕ್ಟ್ ಅಂತಲೂ ಹೇಳೋಂಗಿಲ್ಲ, ಅದರಲ್ಲಿ ಯಾವುದನ್ನು ಎಲಿಮಿನೇಟ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಕಷ್ಟ ಆಗ್ಬೋದು. ಇವಾಗ ಒಂದು ಸ್ಕೀಮ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಇರ್ಬೋದು, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಆಬ್ಜೆಕ್ಟಿವ್ ಏನು ಹೇಳ್ತಾ ಇರುತ್ತಲ್ಲ, ಆ ಒಂದು ಸ್ಕೀಮ್ಗೆ ರಿಲೇಟೆಡ್ ಇರುವಂತೆ ಆಬ್ಜೆಕ್ಟಿವ್ ನಾರ್ಮಲಿ ರೈಟ್ ಆಗಿರುತ್ತೆ. ಹಾಗಾಗಿ ನೀವು ಸೆಕೆಂಡ್ ಸ್ಟೇಟ್ಮೆಂಟನ್ನು ಸ್ವಲ್ಪ ರೈಟ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ರೇಂಜನ್ನು ಸಹ ಕೊಟ್ಟಿದ್ದಾರೆ, ಇಷ್ಟರಿಂದ ಇಷ್ಟು ಟೆಂಪ್ರೇಚರನ್ನು ನಾರ್ಮಲಿ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಡಿಸೈಡ್ ಮಾಡಿದ್ದೀವಿ ಅನ್ನೋದನ್ನು ಗ್ಲೋಬಲ್ ಲೆವೆಲಲ್ಲಿ. ಸೊ ಇರ್ಬೋದು, ಕರೆಕ್ಟ್ ಇರ್ಬೋದು ಅನ್ನೋದು ಒಂದು ಪ್ರೆಡಿಕ್ಷನ್. ಇನ್ ಕೇಸ್ ನಿಮ್ಗೆ ಗೊತ್ತೇ ಇಲ್ಲ ಅಂದಾಗ ನೀವು ಈ ರೀತಿಯಾದಂಥ ಲಾಜಿಕನ್ನು ಅಪ್ಲೈ ಮಾಡಬೇಕು. ಸೊ 1ನೇ ಆಪ್ಷನನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು, ಯಾಕೆಂದರೆ ಅದರಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಮೆನ್ಷನ್ ಮಾಡಿಲ್ಲ. ಇನ್ನು 1ನೇ ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ನಾವು ಕನ್ಕ್ಲೂಷನ್ಗೆ ಬರಬೇಕು ಅಂದರೆ, ಇದರಲ್ಲಿ 2 ಇನ್ಫಾರ್ಮೇಷನನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಒಂದು, ಎಲ್ಲ UN ಕಂಟ್ರೀಸ್ಗಳು ಸೈನ್ ಹಾಕಬೇಕು, ಮತ್ತು 2017ರಲ್ಲೇ ಇದು ಎಫೆಕ್ಟಿಗೆ ಬರಬೇಕು ಅಂತ. ಸೊ 2 ಸ್ಟೇಟ್ಮೆಂಟ್ಗಳು ಹೇಗೆ ರೈಟ್ ಆಗ್ಲಿಕ್ಕೆ ಸಾಧ್ಯ? ಎಲ್ಲ ಕಂಟ್ರೀಸ್ಗಳು ಸೈನ್ ಹಾಕಿದಾದ್ಮೇಲೆ 2017ರಲ್ಲಿ ಎಫೆಕ್ಟ್ ಬರಲಿಕ್ಕೆ ಲಾಜಿಕಲಿ ಇದನ್ನು ನೋಡಿದಾಗ ನಾವು ಆಗಲ್ಲ ಅನ್ನೋದನ್ನು ಥಿಂಕ್ ಮಾಡ್ಬೋದು. ಸೊ ಇದನ್ನು ಸಹ ನಾವು ಎಲಿಮಿನೇಟ್ ಮಾಡಬಹುದು. ಹಾಗಾಗಿ ಆಪ್ಷನ್ ಡಿನೂ ಸಹ ಇಲ್ಲಿ ರಾಂಗ್ ಆಗುತ್ತೆ. ಇನ್ನು ನಮಗೆ 2 ಸ್ಟೇಟ್ಮೆಂಟ್ ಉಳಿದಿದ್ದಾವೆ, ಬಿ ಆ್ಯಂಡ್ ಸಿ. ಇದರಲ್ಲಿ 2 ಕರೆಕ್ಟ್ ಇದೆ ಅಂತ ಕನ್ಫರ್ಮೇಷನ್ ಸಿಕ್ಕಿದೆ. ಇನ್ನು 3ನೇದು ಹೌದೋ ಅಲ್ವೋ ಅಂತ ನಾವು ಹೇಗೆ ಥಿಂಕ್ ಮಾಡಬೇಕು? ಈ ಮೊದಲು ನಾವು ನೋಡಿದ್ವಿ ಕೆಲವೊಂದಿಷ್ಟು ಡೇಟಾಗಳು ಮತ್ತು ಫ್ಯಾಕ್ಟ್ಸ್ಗಳು ನಾರ್ಮಲಿ ರಾಂಗ್ ಇರ್ತವೆ ಅಂತ. ಆಪ್ಷನ್ 3ಯನ್ನು ನಾವು ರಾಂಗ್ ಆಗಿ ಈಸಿಯಾಗಿ ಕನ್ಸಿಡರ್ ಮಾಡಬಹುದು. ಒಂದು ವೇಳೆ ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು ನಿಮಗೆ ಸೆನ್ಸಿಬಲ್ ಅನಿಸುತ್ತೆ, ಡೆವಲಪ್ಡ್ ಕಂಟ್ರೀಸ್ಗಳು ಇವತ್ತು ಡೆವಲಪಿಂಗ್ ಕಂಟ್ರೀಸ್ಗೆ ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟೋದ್ರಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಫಂಡಿಂಗನ್ನು ಕೊಡಬೇಕು ಅಂತ ಸೆನ್ಸಿಬಲ್ ಸ್ಟೇಟ್ಮೆಂಟ್ ಏನೋ ಇದೆ, ಡೊನೇಷನ್ ಮಾಡಬೇಕು ಅಂತ ಏನೋ ಇದೆ. ಈ ಇನ್ಫಾರ್ಮೇಷನನ್ನು ಅವರು ರಾಂಗ್ ಮಾಡಬೇಕಂತಂದರೆ ಫ್ಯಾಕ್ಟ್ಸ್ ಮೇಲೆ ಹೋಗಬೇಕಾಗುತ್ತೆ. ಇಲ್ಲಿ ವೇರಿಯೇಷನ್ ಇರ್ಬೋದು ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ನಿಮ್ಗೆ ಏನಾದರೂ ಕ್ವಶನ್ ಬಂದಾಗ ನೀವು ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಬೋದು. ಸೊ ಈ ರೀತಿಯಾದಂತಹ ಲಾಜಿಕ್ಸ್ಗಳನ್ನು ನೀವೇ ಪ್ರೀವಿಯಸ್ ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರ ಮುಖಾಂತರ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಡೆವಲಪ್ ಮಾಡ್ತಾ ಹೋಗ್ತೀರಾ. ಸೊ ನಿಮಗೆ ಕ್ಲಿಯರ್ ಆಯ್ತಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ ಮೇಲೆ ಈ ಒಂದು ಕ್ವಶನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.